ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317 ಎರಡನೇ ಉಪಜಿಲ್ಲಾ ರಾಜ್ಯಪಾಲರಾದ ಲಯನ್ ಟಿ ನಾರಾಯಣ್ ಸ್ವಾಮಿ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಬಿಪಿ, ಶುಗರ್ ಹೆಚ್ಚುತ್ತಿದೆ. ಹೀಗಾಗಿ ಇಂತಹ ಆರೋಗ್ಯ ತಪಾಸಣೆ ಶಿಬಿರ ಉಪಯೋಗವಾಗುತ್ತದೆ ಎಂದರು. ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ. ಹೀಗಾಗಿ ಸಂಸ್ಥೆಯ ಮೊದಲ ಹೆಜ್ಜೆಯಾಗಿ ಈ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ ಎಂದು ನುಡಿದರು. ಈ ದಿನ ಮಂಡ್ಯ ಲಯನ್ಸ್ ಸಾಹಿತ್ಯ ಲಯನ್ಸ್ ಸಂಸ್ಥೆಯಿಂದ ಉಚಿತವಾಗಿ ರಕ್ತ ತಪಾಸಣಾ ಶುಗರ್ ಬಗ್ಗೆ ತಪಾಸಣೆಯನ್ನು ಮಾಡಿಸಲಾಗ್ತಾ ಇದೆ ಮತ್ತು BP ಬಗ್ಗೆ ತಪಾಸಣೆಯನ್ನು ಮಾಡಿಸಲಾಗ್ತಾ ಇದೆ. ಸಾರ್ವಜನಿಕರು ಇದನ್ನು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಹೆಚ್ಚೆಚ್ಚು. ನಾವು ಈ DC ಕಚೇರಿ ಮುಂಭಾಗ ಈ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಆಯೋಜನೆ ಮಾಡಿದೆ. ಏನು ಅಂದರೆ ಕೆಲಸದ ಒತ್ತಡ, ವಯಸ್ಸಾದ ಮೇಲೆ ಸರ್ವಸಾಮಾನ್ಯ ಶುಗರು BP ಬರೋದು, ಅದನ್ನು ಮುಂಚಿತವಾಗಿಯೇ ಅದರ ತಿಳ್ಕೊಂಡು ಅದು ಪ್ರಿಕಾಷನರಿಯಾಗಿ ಅದನ್ನು ಆಸ್ಪತ್ರೆಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಈಗ ಸಾಮಾನ್ಯವಾಗಿಬಿಟ್ಟಿದೆ ಕಾಯಿಲೆಗಳು. ಈಗ ಇತ್ತೀಚೆಗಂತೂ ಕೆಲಸದ ಒತ್ತಡದಿಂದ ತುಂಬ ಜನಕ್ಕೆ ವಯಸ್ಸಾದ ಮೇಲೆ 35-40 ವರ್ಷ ಆದಮೇಲೆ ಎಲ್ಲರಿಗೂ ತುಂಬ ಜನಕ್ಕೆ BP, ಶುಗರ್ ಅಂತೂ ಕಂಪಲ್ಸರಿ ಆಗಿದೆ. ಅದರಿಂದ ನಮ್ಮ ಫುಡ್ ಹ್ಯಾಬಿಟ್ಸ್ಗಳು ಕಡೆಯಿಂದನೂ ಕೂಡ ಈ ಶುಗರು ಮತ್ತು BP ಜಾಸ್ತಿ ಆಗ್ತಾಯಿದೆ. ಅದರಿಂದ ಇಲ್ಲಿ ಈ ದಿನ ನಾವು ಒಂದು ಒಳ್ಳೆಯ ಸಾರ್ವಜನಿಕ ಅನುಕೂಲ ಆಗಲಿ, ಪ್ರಿಕಾಷನರಿಯಾಗಿ ಮತ್ತೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಏನಾದ್ರು BP ಜಾಸ್ತಿ ಇದ್ದರೆ, ಶುಗರ್ ಜಾಸ್ತಿ ಇದ್ದರೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ನ ತಗೊಳ್ಳಿ ಅಂದ್ಬಿಟ್ಟು ಈ ದಿನ ನಮ್ಮ ಲಯನ್ಸ್ ಸಂಸ್ಥೆಯ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಎಲ್ಲರಿಗೂ ಯಾರು ಸಹಕಾರ ನೀಡಿದ್ದಾರೆ ಆ ಕ್ಲಬ್ಬಿನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆ ಪ್ರಯೋಜನವನ್ನು ಸಾರ್ವಜನಿಕರು ಇನ್ನೂ ಹೆಚ್ಚೆಚ್ಚು ಪಡೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಧನ್ಯವಾದಗಳು. ಕ್ವೆಸ್ಟ್ ಕೋಆರ್ಡಿನೇಟರ್ ಲಯನ್ ಆನಂದ್ ಮಾತನಾಡಿ, ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಉತ್ತಮವಾದ ಕೆಲಸವನ್ನು ಮಾಡುತ್ತಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇಂತಹ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸುತ್ತಾ ಬರುತ್ತಿದ್ದರೆ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಲಿ ಎಂದು ಆಶಿಸಿದರು. ಈ ಒಂದು ಸಾಹಿತ್ಯ ಲಯನ್ಸ್ ಸಂಸ್ಥೆ ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದೆ. ಜನರಿಗೆ ಆರೋಗ್ಯ ತಪಾಸಣೆ ವಿಷಯದಲ್ಲಿ ನಮ್ಮ ಮಂಡ್ಯ ಎಲ್ಲ ಲಯನ್ಸ್ ಸಂಸ್ಥೆಗಳು ಸಹ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಿಂದ ಸದುಪಯೋಗವನ್ನು ಇಲ್ಲಿ ಈ ಏನು DC ಕಚೇರಿ ಮುಂದೆ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡುವಂಥ ಜನಗಳು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ. ಚಂದ್ರಹಾಸು ಈ ಸಂಸ್ಥೆಯ ಅಧ್ಯಕ್ಷ ಆದಮೇಲೆ ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತಾವ್ರೆ. ಸುಜಾತ ಮೇಡಮ್ ಮತ್ತು ನಮ್ಮ ಏನು ಉಸ್ಕೂರು ಕೃಷ್ಣ ಅವರು ಎಲ್ಲರೂ ಸಹ ಈ ಸಂಸ್ಥೆಯನ್ನು ಉತ್ತಮವಾಗಿ ಬೆಳೆಸ್ತಾ ಇದ್ದಾರೆ, ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಚಂದ್ರಹಾಸ್ ಮಾತನಾಡಿ, ದಿನನಿತ್ಯದ ಜೀವನದಲ್ಲಿ ಒತ್ತಡದಲ್ಲಿ BP ಮತ್ತು ಶುಗರ್ ಸಾಮಾನ್ಯವಾಗಿದೆ. ಇಂತಹ ಶಿಬಿರದಲ್ಲಿ ಪರೀಕ್ಷೆಗೆ ಒಳಪಡಿಸಿಕೊಂಡಾಗ ತಮ್ಮ ನಿತ್ಯ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡಾಗ ಆರೋಗ್ಯ ಸುಧಾರಣೆಯಾಗಲಿದೆ ಎಂದರು. ಈ ದಿನ ಮಂಡ್ಯ ಜಿಲ್ಲಾ ಕಚೇರಿಗಳ ಮುಂದೆ ರಕ್ತ ಮತ್ತು BP ತಪಾಸಣಾ ಶಿಬಿರವನ್ನು ಸಾಹಿತ್ಯ ಲಯನ್ಸ್ ಕ್ಲಬ್ ಮತ್ತು ಸ್ಪಂದನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೈಗೊಂಡಿದ್ದೇವೆ. ಈ ದಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯ ತಪಾಸಣೆಗೆ ಬರ್ತಾ ಇದ್ದಾರೆ. ದಿನನಿತ್ಯದ ಒತ್ತಡದ ಜೀವನದಲ್ಲಿ BP, ಶುಗರ್ ಸಾಮಾನ್ಯವಾಗಿದೆ. ಆದರೆ ಅದನ್ನು ತಪಾಸಣೆ ಮಾಡಿಕೊಂಡ ಬಳಿಕ ಏನು ಪ್ರಿಕಾಷನರಿ ಮೆಜರ್ಸ್ ಇದೆ ಅದನ್ನು ತಗೊಳ್ಬೇಕು. ವಾಕಿಂಗ್ ಆಗಲಿ, ವ್ಯಾಯಾಮ ಆಗಲಿ ಮಾಡಿದಾಗ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಆರೋಗ್ಯವೇ ಭಾಗ್ಯ. ಆ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಶಿಬಿರದ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಮಾಧ್ಯಮ ಮತ್ತು ಪ್ರಚಾರ ಜಿಲ್ಲಾಧ್ಯಕ್ಷರಾದ ಲಯನ್ ಎಲ್ ಕೃಷ್ಣ ಮಾತನಾಡಿ, ನಮ್ಮ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಹಲವಾರು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಗಿಡ ನೆಡುವುದು, ಆರೋಗ್ಯ ತಪಾಸಣೆ ಶಿಬಿರ, ಹಸಿವು ನಿವಾರಣೆ, ಕಣ್ಣಿನ ತಪಾಸಣೆ, ದಂತ ತಪಾಸಣೆ ಶಿಬಿರವನ್ನು ಪ್ರತಿ ವರ್ಷ ಮಾಡುತ್ತಾ ಬರುತ್ತಿದ್ದೇವೆ ಎಂದರು. ಸಾರ್ವಜನಿಕರು ತಮ್ಮ ನಿತ್ಯ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ವ್ಯಾಯಾಮ, ವಾಕಿಂಗ್ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 317G
ಈ ಕಾರ್ಯಕ್ರಮ ನಮ್ಮ ಸಾಹಿತ್ಯ ಅಲಯನ್ಸು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಈ ನಮ್ಮ ಏನು ಸೇವಾ ಕಾರ್ಯಕ್ರಮಗಳಿದೆ ಇಡೀ ದೇಶದಲ್ಲಿ ನಡೆಯುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಮಂಡ್ಯದಲ್ಲಿ ಸುಮಾರು ನಮ್ಮ ಸಾಹಿತ್ಯ ಅಲಯನ್ಸ್ ಕ್ಲಬ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಗಿಡ ನೆಡುವುದಾಗಲಿ ಮತ್ತು ತಪಾಸಣೆ ಶಿಬಿರ, ಹಂಗರ್ ಕಾರ್ಯಕ್ರಮ, ಕಣ್ಣಿನ ತಪಾಸಣೆ, ಹಲ್ಲಿನ ತಪಾಸಣೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ವರ್ಷ. ಅದೇ ರೀತಿ ಈ ವರ್ಷ ಮಂಡ್ಯ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ BP ಮತ್ತು ಶುಗರ್ ತಪಾಸಣೆಯನ್ನು ಏರ್ಪಡಿಸಿದ್ದೇವೆ. ಸಾರ್ವಜನಿಕರು ಕೂಡ ಬಂದು ಸ್ಪಂದಿಸ್ತಾ ಇದ್ದಾರೆ. ನಾವು ಸಾರ್ವಜನಿಕರಿಗೆ ಹೇಳೋದೇನೆಂದರೆ, ಸಾರ್ವಜನಿಕರು ಬೆಳಿಗ್ಗೆ ಎದ್ದು ವಾಕ್ ಮಾಡೋದಾಗಲಿ ಮತ್ತು ವ್ಯಾಯಾಮ ಮಾಡೋದಾಗಲಿ ಇದನ್ನು ಅಳವಡಿಸ್ಕೊಳ್ಬೇಕು. ಎಷ್ಟೇ ಒತ್ತಡ ಇದ್ದರೂ ಬೆಳಗಿನ ತಿಂಡಿ ಮಾಡೋದಕ್ಕೂ ಮುಂಚೆ ಈ ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರೆ. ನಾವೇನು ಹೇಳೋದು, ಈ ಬೆಳಗಿನ ಎದ್ದು ಎಲ್ಲ ಸಾರ್ವಜನಿಕರು ಎಷ್ಟೇ ಒತ್ತಡ ಇದ್ದರೂ ವ್ಯಾಯಾಮ ಮತ್ತು ನಡಿಗೆ ಮುಖಾಂತರ ಆರೋಗ್ಯವನ್ನು ಕಾಪಾಡ್ಕೋಬೇಕು. ವಲಯ ಅಧ್ಯಕ್ಷರಾದ CJ ಸುಜಾತಾ ಕೃಷ್ಣ ಮಾತನಾಡಿ, ನಿಯಮಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಸಕಾಲದಲ್ಲಿ ರೋಗಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಎಂದರು. ಜನಗಳಿಗೆ ಯಾವ ಥರ ಅನುಕೂಲ ಅಂತ ಹೇಳಿದ್ರೆ, ನನಗೆ ಶುಗರ್ ಇಲ್ಲ ಮತ್ತು ನನಗೆ ಸಕ್ಕರೆ ಕಾಯಿಲೆ ಇಲ್ಲ, ರಕ್ತದೊತ್ತಡ ಯಾವುದೂ ಇಲ್ಲ ಅಂತೇಳಿ ಆರಾಮಾಗಿರ್ತಾರೆ. ಆದರೆ ಈಗ ಉಚಿತವಾಗಿ ಪರೀಕ್ಷೆ ಅಂತಂದಾಗ ಮಾಡಿಸ್ಕೊಂಡಾಗ ಸುಮಾರು ಮಂದಿಗೆ ಪ್ರಪ್ರಥಮವಾಗಿ ಗೊತ್ತಾಗುವಂಥದ್ದೇ ಇಂಥ ಸಮಯದಲ್ಲಿ. ಹಾಗಾಗಿ ಉಚಿತವಾಗಿ ಇವತ್ತೇನು ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ ಅದರ ಸದುಪಯೋಗ ಪಡಿಸ್ಕೊಂಡು. ಸ್ಪಂದನ ಆಸ್ಪತ್ರೆಯ ಡಾಕ್ಟರ್ ಮನೋಜ್ ಮಾತನಾಡಿ, ಆಧುನಿಕ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳು ಹಲವು ರೋಗಗಳಿಗೆ ಕಾರಣವಾಗುತ್ತಿವೆ. ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರು. ಅಲ್ಲಿ ಯೂಶುವಲಿ ಕೆಲವೊಂದು ಅನ್ಡಿಟೆಕ್ಟೆಡ್ ಆಗಿ BP ಶುಗರ್ ಎಲ್ಲ ಇದೆ. ಸೊ ಈಗ ಕೆಲವೊಬ್ಬರು ಮಾಹಿತಿ ಸಿಕ್ಕಿದೆ ಎಷ್ಟೊಂದು ಜನಕ್ಕೆ ಏನು BP ಏನಾಗ್ತಿದೆ ಈಗ ಅಂತ. ಸೊ ಅವ್ರಿಗೆ ನಾವು ತಕ್ಷಣಕ್ಕೆ ಹೇಳಿ ಅವ್ರನ್ನ ಹಾಸ್ಪಿಟಲ್ ಕಳಿಸೋ ವ್ಯವಸ್ಥೆನ ನಾವು ಮಾಡ್ತಿದ್ದೀವಿ. ಆದಷ್ಟು ತುಂಬಾ ಚೆನ್ನಾಗಿ ಇಲ್ಲಿ ಸ್ಕ್ರೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ. ತುಂಬ ಜನಕ್ಕೆ ಗೊತ್ತಿರೋ ವಿಷಯಗಳು ಕೆಲವೊಂದು ಗೊತ್ತಾಗ್ತದೆ. ಕಾರ್ಯಕ್ರಮದಲ್ಲಿ ಲಯನ್ ಡಾಕ್ಟರ್ ಕೃಷ್ಣಗೌಡ ಹುಸ್ಕೂರು, ಲಯನ್ KR ಶಿವಲಿಂಗೇಗೌಡ, ಲಯನ್ ರಾಕೇಶ್, ಲಯನ್ ಹನುಮಂತಯ್ಯ, ಲಯನ್ ನಾಗೇಶ್, ಲಯನ್ ಡಾಕ್ಟರ್ ಚಂದ್ರಶೇಖರ್ ಮಂಜುನಾಥ್, ಲಯನ್ ಉಮಾ BJ, ವಿನೂತಾ ಶೋಭಾ ವೆಂಕಟೇಶ್, ಸರಸ್ವತಿ ಸರಳಕುಮಾರಿ ಸೇರಿದಂತೆ ಮತ್ತಿತರರಿದ್ದರು.